ಬೆಳಗಿನ ಬೆಳಕು. ಯೋಮ್ ಕಿಪ್ಪೂರ್, ದೋಷ ಪರಿಹಾರಕ ದಿನ. ನಿನ್ನೆ ನಾವು ನಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸಿದೆವು. ದೋಷ ಪರಿಹಾರಕ ದಿನದಂದು ಮಹಾಯಾಜಕನು ಅತ್ಯಂತ ಪವಿತ್ರ ಸ್ಥಳಕ್ಕೆ ಹೋಗಿ ಒಡಂಬಡಿಕೆಯ ಮಂಜೂಷದ ಮೇಲಿನ ಕರುಣಾಸನದ ಮೇಲೆ ರಕ್ತವನ್ನು ಚಿಮುಕಿಸಲು ಆಜ್ಞಾಪಿಸಲ್ಪಟ್ಟಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಇನ್ನೊಂದು ಯೋಚನೆ ನಿಧಾನವಾಗಿ ಹುಟ್ಟಿಕೊಂಡಿತ್ತು. ಯೆರೆಮೀಯನ ಕಾಲದಲ್ಲಿ ಮಂಜೂಷವು ಈಗಾಗಲೇ ಕಣ್ಮರೆಯಾಗಿದ್ದಾಗ ಎರಡನೇ ದೇವಾಲಯದಲ್ಲಿ ಇದು ಹೇಗೆ ಕಾಣಿಸಿಕೊಳ್ಳಲು ಸಾಧ್ಯವಾಯಿತು? ಮಂಜೂಷವು ಕಣ್ಮರೆಯಾಗಿ ಹೋಗಿದ್ದರೆ ಮಹಾಯಾಜಕನು ಎಲ್ಲಿ ರಕ್ತವನ್ನು ಚಿಮುಕಿಸಿದನು? ಆ ನಂತರದ ವರ್ಷಗಳಲ್ಲಿ ಆ ಆಜ್ಞೆಯನ್ನು ಹೇಗೆ ನೆರವೇರಿಸಲಾಯಿತು? ಬಾಬಿಲೋನಿಯರು ಸೊಲೊಮೋನನ ದೇವಾಲಯವನ್ನು ನಾಶಪಡಿಸಿದಾಗ ಒಡಂಬಡಿಕೆಯ ಮಂಜೂಷವು ಸ್ಥಳದಿಂದ ಕಣ್ಮರೆಯಾಯಿತು ಎಂದು ಇತಿಹಾಸ ಹೇಳುತ್ತದೆ. ಆದರೆ ಅದರ ಅಂತಿಮ ಸ್ಥಳದ ಬಗ್ಗೆ ನ್ಯಾಯ ಪ್ರಮಾಣವು ಮೌನವಾಗಿದೆ. ನಂತರದ ಸಂಪ್ರದಾಯಗಳು, ಉದಾಹರಣೆಗೆ ಮಕಾಬೆಯರ ಪುಸ್ತಕಗಳು ಮತ್ತು ಕೆಲವು ರಬ್ಬಿಗಳ ಬರಹಗಳು ಪ್ರವಾದಿ ಯೆರೆಮೀಯನ ಮಂಜೂಷವನ್ನು ಗುಹೆಯಲ್ಲಿ ಅಡಗಿಸಿದ್ದನು ಎಂದು ಸೂಚಿಸುತ್ತದೆ. ಆದರೆ ಬೈಬಲ್ ಇದನ್ನು ದೃಢೀಕರಿಸುವುದಿಲ್ಲ. ನಮಗೆ ತಿಳಿದಿರುವ ಸಂಗತಿ ಏನೆಂದರೆ, ಯೆಹೂದ್ಯರು ಸೆರೆಯಿಂದ ಹಿಂದಿರುಗಿದಾಗ ಮತ್ತು ಜೆರುಬ್ಬಾಬೆಲನ ಅಡಿಯಲ್ಲಿ ದೇವಾಲಯವನ್ನು ಪುನರ್ನಿರ್ಮಿಸಿದಾಗ ಎರಡನೇ ದೇವಾಲಯದಲ್ಲಿ ಮಂಜೂಷವಿರಲಿಲ್ಲ. ಎರಡನೇ ದೇವಾಲಯದಲ್ಲಿ ಮಂಜೂಷವು ಕರುಣಾಸನ ಮತ್ತು ಕೆರೂಬಿಮ್ ಇರಲಿಲ್ಲ ಎಂದು ಟಾಲ್ಮುಡ್ ಕೂಡ ಬಹಿರಂಗವಾಗಿ ಒಪ್ಪಿಕೊಳ್ಳುತ್ತದೆ. ಆದರೂ ಪ್ರತಿ ವರ್ಷ ದೋಷ ಪರಿಹಾರಕ ದಿನವು ಮುಂದುವರಿಯಿತು. ಹಾಗಾದರೆ ಮಹಾಯಾಜಕನು ಏನು ಮಾಡಿದನು? ಉತ್ತರವು ರಬ್ಬಿಗಳು ಮತ್ತು ಯಾಜಕರು ಆ ಆಜ್ಞೆಯನ್ನು ಹೇಗೆ ಅರ್ಥ ಮಾಡಿಕೊಂಡರು ಎಂಬುದರಲ್ಲಿದೆ. ಲೇವಿಯ ಕಾಂಡದಲ್ಲಿ ಈ ಲೇವಿಯರು ರಕ್ತವನ್ನು ಕರುಣಾಸನದ ಮೇಲೆ ಮತ್ತು ಅದರ ಮುಂದೆ ಚಿಮುಕಿಸಬೇಕು ಎಂದು ದೇವರು ಹೇಳಿದನು. ಎರಡನೇ ದೇವಾಲಯದಲ್ಲಿ ಮಂಜೂಷ ಮತ್ತು ಕರುಣಾಸನ ಕಾಣೆಯಾಗಿದ್ದರಿಂದ ಅವರು ಈ ಆಜ್ಞೆಯನ್ನು ಈ ರೀತಿ ಅನ್ವಯಿಸಿದರು. ಒಂದು ಕಾಲದಲ್ಲಿ ಕರುಣಾಸನ ನಿಂತಿದ್ದ ಸ್ಥಳದ ಮುಂದೆ ರಕ್ತವನ್ನು ಚಿಮುಕಿಸಲಾಯಿತು. ಗಮನವು ವಸ್ತುವಿನಿಂದ ಸ್ಥಳಕ್ಕೆ ಬದಲಾಯಿತು. ರಬ್ಬಿಗಳ ಸಂಪ್ರದಾಯ, ವಿಶೇಷವಾಗಿ ಮಿಷ್ನಾ ಯೋಮಾದಲ್ಲಿ ಎರಡನೇ ದೇವಾಲಯದ ಅತ್ಯಂತ ಪವಿತ್ರ ಸ್ಥಳದಲ್ಲಿ ಈ ಏವನ್ ಆ ಶೆತಿಯ ಎಂದರೆ ಅಡಿಪಾಯದ ಕಲ್ಲು ಎಂಬ ದೊಡ್ಡ ಬಯಲು ಕಲ್ಲು ಇತ್ತು ಎಂದು ವಿವರಿಸುತ್ತದೆ. ಸೊಲೊಮೋನನ ದೇವಾಲಯದಲ್ಲಿ ಮಂಜೂಷವು ನಿಂತಿದ್ದ ಸ್ಥಳ ಇದೆ ಎಂದು ನಂಬಲಾಗಿತ್ತು. ಯೋಮ್ ಕಿಪ್ಪೂರಿನಲ್ಲಿ ಯಾಜಕನು ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿ ಧೂಪದ ಮೋಡದಿಂದ ಅದನ್ನು ತುಂಬಿಸಿ ನಂತರ ಮೊದಲ ದೇವಾಲಯದಲ್ಲಿ ಮಂಜೂಷದ ಸ್ಥಾನದ ಕಡೆಗೆ ಮಾಡುತ್ತಿದ್ದಂತೆಯೇ ಈ ಕಲ್ಲಿನ ಮೇಲೆ ಮತ್ತು ಅದರ ಮುಂದೆ ರಕ್ತವನ್ನು ಚಿಮುಕಿಸುತ್ತಿದ್ದನು. ಈ ಬಂಡೆಯನ್ನು ಮನುಷ್ಯನ ಕೈಗಳಿಂದ ಇಡಲಾಗಲಿಲ್ಲ. ಇದು ಪರ್ವತದ ಒಂದು ಭಾಗವಾಗಿದೆ. ಸುಣ್ಣದ ಕಲ್ಲಿನ ಪರಿಸರದ ನೈಸರ್ಗಿಕದ ಹೊರಹರಿವು ಸೊಲೊಮೋನನ ದೇವಾಲಯದ ಅತ್ಯಂತ ಪವಿತ್ರ ಸ್ಥಳವನ್ನು ಈ ಬಂಡೆಯ ಮೇಲೆ ನೇರವಾಗಿ ನಿರ್ಮಿಸಲಾಗಿತ್ತು. 2 ಪೂರ್ವಕಾಲವೃತ್ತದ 3:1 ನಮಗೆ ಹೇಳುತ್ತದೆ, ದಾವೀದನು ಖರೀದಿಸಿದ್ದ ಯೆಬೂಸ್ಯನಾದ ಒರ್ನಾನನ ಕಣದ ಮೇಲೆ ಮೋರಿಯಾ ಬೆಟ್ಟದ ಮೇಲೆ ಸೊಲೊಮೋನನು ದೇವಾಲಯವನ್ನು ಕಟ್ಟಿದನು. ಆ ಕಣವು ಈ ಬೆಟ್ಟದ ಮೇಲಿತ್ತು ಮತ್ತು ಒಳಗಿನ ಪವಿತ್ರಾಲಯದ ಅಡಿಯಲ್ಲಿ ನೈಸರ್ಗಿಕವಾಗಿಯೇ ಬಂಡೆಯು ಭೂಮಿಯಿಂದಲೇ ಒಂದು ಸಾಕ್ಷಿಯಾಗಿ ಎದ್ದು ನಿಂತಿತ್ತು.
ಜೆರುಸಲೇಮಿನಲ್ಲಿರುವ ಟೆಂಪಲ್ ಮೌಂಟ್ನಲ್ಲಿರುವ ಡೋಮ್ ಆಫ್ ದಿ ರಾಕ್ ಅಡಿಯಲ್ಲಿ ಅದೇ ಬಂಡೆ ಇಂದಿಗೂ ಗೋಚರಿಸುತ್ತದೆ ಎಂದು ಅನೇಕರು ನಂಬುತ್ತಾರೆ. ಇದು ವೇದಿಕೆಯ ಮಧ್ಯದಲ್ಲಿರುವ ಒಂದು ದೊಡ್ಡ ಬಯಲು ಕಲ್ಲು. ರಬ್ಬಿಗಳ ಮತ್ತು ಮಧ್ಯಕಾಲೀನ ಯಹೂದಿ ಮೂಲಗಳು ಹೇಳುವಂತೆ ಇದು ಒಂದು ಕಾಲದಲ್ಲಿ ಅತ್ಯಂತ ಪವಿತ್ರ ಸ್ಥಳ, ಒಂದು ಕಾಲದಲ್ಲಿ ಮಂಜೂಷವು ನಿಂತಿದ್ದಂಥ ಸ್ಥಳ ಮತ್ತು ಎರಡನೇ ದೇವಾಲಯದ ಕಾಲದಲ್ಲಿ ಮಹಾಯಾಜಕನು ಯೋಮ್ ಕಿಪ್ಪೋರ್ನಲ್ಲಿ ರಕ್ತವನ್ನು ಚಿಮುಕಿಸಿದ ಸ್ಥಳವಾಗಿದೆ. ಕೆಲವು ಆಧುನಿಕ ಪುರಾತತ್ವ ಶಾಸ್ತ್ರಜ್ಞರು ಮೇಲ್ಮೈಯಲ್ಲಿರುವ ಕೆಲವು ಕತ್ತರಿಸಿದ ಗುರುತುಗಳು ಮಂಜೂಷದ ಹೆಜ್ಜೆ ಗುರುತಿನ ಗಾತ್ರಕ್ಕೆ ಹೊಂದಿಕೆಯಾಗುತ್ತದೆ ಎಂದು ಸೂಚಿಸಿದ್ದಾರೆ. ಆದರೂ ಈ ಸಿದ್ಧಾಂತವನ್ನು ಪರೀಕ್ಷಿಸಲು ಅಲ್ಲಿ ಸಂಪೂರ್ಣ ಉತ್ಸಾಹನಕ್ಕೆ ಅನುಮತಿ ಇಲ್ಲ. ಆದ್ದರಿಂದ ಕೆಲವು ವಿವರಗಳು ಸಂಪ್ರದಾಯ ಮತ್ತು ಎಚ್ಚರಿಕೆಯ ಊಹೆಯ ಕ್ಷೇತ್ರದಲ್ಲಿ ಉಳಿದಿದ್ದರೂ ಮುಖ್ಯ ಆಲೋಚನೆ ಸ್ಪಷ್ಟವಾಗಿದೆ. ಮಂಜೂಷವು ಹೋಗಿದ್ದಾಗಲೂ ದೇವರು ಇನ್ನೊಂದು ಸ್ಥಳವನ್ನು, ಒಂದು ಕಲ್ಲನ್ನು ತನ್ನ ಸನ್ನಿಧಿ ಮತ್ತು ಯೋಜನೆಯ ಕಣ್ಮರೆಯಾಗಿಲ್ಲ ಎಂಬುದರ ಜ್ಞಾಪನೆಯನ್ನು ಬಿಟ್ಟು ಹೋದನು. ಈ ಚಿತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಈ ಹಬ್ಬವು ಹೊಸ ಸೃಷ್ಟಿಯ ಪ್ರಯಾಣದ ಕುರಿತು ಹೇಗೆ ಮಾತನಾಡುತ್ತದೆ ಎಂಬುದರ ಕಡೆಗೆ ನಾವು ಈಗ ತಿರುಗುತ್ತೇವೆ. ಈ ಎಲ್ಲ ಆಚರಣೆಗಳು, ನೆರಳುಗಳು ಒಂದು ಹೊಸ ಒಡಂಬಡಿಕೆಯ ನಮಗೆ ಹೇಳುತ್ತದೆ. ಇಬ್ರಿಯ 10:1 ಹೇಳುತ್ತದೆ, ಧರ್ಮಶಾಸ್ತ್ರವು ಬರಬೇಕಾದ ಒಳ್ಳೆಯ ವಿಷಯಗಳ ನೆರಳನ್ನೇ ಹೊರತು ಆ ವಿಷಯಗಳ ನಿಜ ಸ್ವರೂಪವನ್ನು ಹೊಂದಿಲ್ಲ. ಅವು ಅಂತಿಮ ವಾಸ್ತವವಲ್ಲ, ಆದರೆ ಕೇವಲ ರೂಪರೇಖೆಗಳು. ಇಬ್ರಿಯ 9:11-12 ಮತ್ತಷ್ಟು ಸೇರಿಸುತ್ತದೆ. ಕ್ರಿಸ್ತನು ಮುಂದೆ ಬರಬೇಕಾದ ಒಳ್ಳೆ ವಿಷಯಗಳ ವಿಷಯದಲ್ಲಿ ಮಹಾಯಾಜಕನಾಗಿ ತನ್ನ ಸ್ವಂತ ರಕ್ತದಿಂದ ಒಂದೇ ಸಾರಿ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸಿ ನಮಗೆ ನಿತ್ಯವಾದ ವಿಮೋಚನೆಯನ್ನು ಸಂಪಾದಿಸಿಕೊಟ್ಟನು. ಕ್ರಿಸ್ತನೇ ಅದರ ಹೋರಿ, ಅದರ ಆಡುಗಳು, ಅದರ ಧೂಪ ಮತ್ತು ರಕ್ತದೊಂದಿಗಿನ ಭೂಮಿಯ ದೋಷ ಪರಿಹಾರಕ ದಿನವು. ಕ್ರಿಸ್ತನು ತನ್ನ ಜನರ ಪ್ರಯಾಣದ ಕೊನೆಯಲ್ಲಿ ಅವರಿಗೆ ಅನ್ವಯಿಸುವ ಹೆಚ್ಚು ದೊಡ್ಡ ಮತ್ತು ಅಂತಿಮ ದೋಷ ಪರಿಹಾರದ ಪ್ರವಾದಿಯು ಚಿತ್ರವಾಗಿತ್ತು. ಒಬ್ಬನು ನಿಜವಾಗಿಯೂ ಕ್ರಿಸ್ತನಲ್ಲಿರುವಾಗ ಆ ವ್ಯಕ್ತಿಯು ಹೊಸ ಸೃಷ್ಟಿಯಾಗುತ್ತಾನೆ ಎಂದು ನ್ಯಾಯ ಪ್ರಮಾಣವು ಹೇಳುತ್ತದೆ. ಈ ಹಬ್ಬಗಳು ಪ್ರಯಾಣವನ್ನು ಹೇಗೆ ಪತ್ತೆ ಹಚ್ಚುತ್ತದೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಪಾಸ್ಕವು ರಕ್ತದಿಂದ ವಿಮೋಚನೆಯನ್ನು ತೋರಿಸುತ್ತದೆ. ಹುಳಿಯಿಲ್ಲದ ರೊಟ್ಟಿಯು ಪಾಪ ಮತ್ತು ದುರ್ಗುಣಗಳ ಅಭ್ಯಾಸಗಳಿಂದ ಶುದ್ಧೀಕರಣವನ್ನು ತೋರಿಸುತ್ತದೆ. ಪ್ರಥಮ ಫಲಗಳ ಹಬ್ಬ, ಇದು ಬಾರ್ಲಿಯ ಪ್ರಥಮ ಫಲಗಳು ದೇವರಿಗೆ ಹಿಂದಿರುಗಿಸಿದ ಮೊದಲ ಬೆಳವಣಿಗೆಯನ್ನು ತೋರಿಸುತ್ತದೆ. ಪೆಂತಕೋಸ್ತ್ ಪರಿಪಕ್ವವಾದ ಗೋಧಿ ಸಂಪೂರ್ಣ ಭಕ್ತಿಯಲ್ಲಿ ಮಾಗಿ ಅರ್ಪಿಸಿದ ಪಾತ್ರವನ್ನು ತೋರಿಸುತ್ತದೆ. ತುತ್ತೂರಿಗಳ ಹಬ್ಬವು ಎಚ್ಚರಿಕೆಯನ್ನು ಮತ್ತು ಕರೆಯನ್ನು ಧ್ವನಿಸುತ್ತದೆ. ಪ್ರಯಾಣವು ಅದರ ಮುಕ್ತಾಯದ ಹಂತಗಳ ಸಮೀಪದಲ್ಲಿದೆ. ಜನರು ಒಟ್ಟುಗೂಡಿಸಿ ಸಿದ್ಧರಾಗಬೇಕು ಎಂದು ತಿಳಿಸುತ್ತದೆ. ಈಗ ದೋಷ ಪರಿಹಾರಕ ದಿನವು ಹೊಸ ಸೃಷ್ಟಿಯ ಈ ಪ್ರಯಾಣದ ಅಂತಿಮ ಕ್ರಿಯೆಯ ಚಿತ್ರವಾಗಿ ದೃಷ್ಟಿಗೆ ಬರುತ್ತದೆ. ಪ್ರಕಾರದಲ್ಲಿ ದೋಷ ಪರಿಹಾರಕ ದಿನವು ಶುದ್ಧೀಕರಿಸಿದ ಪಾಳೆಯ ಮತ್ತು ಶುದ್ಧೀಕರಿಸಿದ ಪವಿತ್ರಾಲಯದೊಂದಿಗೆ ಕೊನೆಗೊಂಡಿತ್ತು. ಜನರು ಕ್ಷಮಿಸಲ್ಪಟ್ಟವರಾಗಿ ನಿಂತರು ಮತ್ತು ಅವರ ನಡುವಿನ ದೇವರ ವಾಸಸ್ಥಳವು ವಿಧಿಬದ್ಧವಾಗಿ ಶುದ್ಧವಾಗಿತ್ತು. ಪ್ರತಿ ರೂಪದಲ್ಲಿ ಜಯಶಾಲಿಗಳಾದವರಿಗೆ ಮಹಾದೋಷ ಪರಿಹಾರಕ ದಿನವು ಪುನರುತ್ಥಾನ ಮತ್ತು ಅಮರತ್ವದೊಂದಿಗೆ ಕೊನೆಗೊಳ್ಳುತ್ತದೆ. ಪೌಲನು ಇದನ್ನು 1 ಥೆಸಲೋನಿಕ 4:16 ವಿವರಿಸುತ್ತಾನೆ. ಕರ್ತನು ತಾನೇ ಪರಲೋಕದಿಂದ ಇಳಿದು ಬರುವನು ಮತ್ತು ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. 1 ಕೊರಿಂಥ 15:51-53 ಅವನು ಮತ್ತೆ ಹೇಳುತ್ತಾನೆ, ನಾವೆಲ್ಲರೂ ನಿದ್ದೆ ಮಾಡುವುದಿಲ್ಲ, ಆದರೆ ನಾವೆಲ್ಲರೂ ರೂಪಾಂತರಗೊಳ್ಳುವೆವು.
ಈ ಮಾರ್ತ್ಯ ಎಂಬ ಮರಣದಿಂದ ಅಮರತ್ವವನ್ನು ಧರಿಸಿಕೊಳ್ಳಬೇಕು. ಪ್ರಕಟಣೆ ಇದನ್ನು ಮೊದಲನೇ ಪುನರುತ್ಥಾನ ಎಂದು ಕರೆಯುತ್ತದೆ ಮತ್ತು ಸೇರಿಸುತ್ತದೆ. ಮೊದಲನೇ ಪುನರುತ್ಥಾನದಲ್ಲಿ ಭಾಗಿಯಾಗುವವನು ಭಾಗ್ಯವಂತನು, ಪವಿತ್ರನೂ ಆಗಿದ್ದಾನೆ. ಇವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಪ್ರಕಟಣೆ 20:6. ಆ ಕ್ಷಣದಲ್ಲಿ ಕ್ರಿಸ್ತನ ವಿಮೋಚನೆಯ ಅರ್ಹತೆಯ ಜಯಶಾಲಿಗಳಿಗೆ ಸಂಪೂರ್ಣವಾಗಿ ಅನ್ವಯಿಸುತ್ತದೆ. ಅವರಲ್ಲಿ ಇನ್ನು ಪಾಪವಿಲ್ಲ, ಇನ್ನು ಮರಣವಿಲ್ಲ, ಇನ್ನು ಇವರು ಕೊಳೆಯುವುದಿಲ್ಲ. ಭೂಮಿಯ ಮೇಲಿನ ಹೊಸ ಸೃಷ್ಟಿಯ ಪ್ರಯಾಣವು ಅದರ ಅಂತ್ಯವನ್ನು ತಲುಪುತ್ತದೆ. ಅಮರ, ಅಕ್ಷಯ ದೇವರು ಮತ್ತು ಆತನ ಮಗನೊಂದಿಗೆ ಸಂಪೂರ್ಣವಾಗಿ ಒಂದಾಗಿದ್ದಾರೆ. ಅವರು ಇರಬೇಕಾದ ಪ್ರಕಾರವು ಸೂಚಿಸಿದ ಸ್ಥಳದಲ್ಲಿ ನಿಲ್ಲುತ್ತಾರೆ. ಭೂಮಿಯ ಮಂಜೂಷ ಅಥವಾ ಅಡಿಪಾಯದ ಕಲ್ಲಿನ ಮುಂದೆ ಅಲ್ಲ, ದೇವರ ಸನ್ನಿಧಿಯಲ್ಲಿಯೇ. ನ್ಯಾಯ ಪ್ರಮಾಣವು ಈ ವರ್ಗವನ್ನು ಜಯಶಾಲಿಗಳೆಂದು ಕರೆಯುತ್ತದೆ. ಯೋಹಾನ 5:4-5 ಹೇಳುತ್ತದೆ, ಏಕೆಂದರೆ ದೇವರಿಂದ ಹುಟ್ಟಿದವರೆಲ್ಲರೂ ಲೋಕವನ್ನು ಜಯಿಸುತ್ತಾರೆ ಮತ್ತು ಲೋಕವನ್ನು ಜಯಿಸುವ ವಿಜಯವು ನಮ್ಮ ನಂಬಿಕೆಯೇ ಆಗಿದೆ. ಮತ್ತಾಯ 10:32 ಮತ್ತು ಆತನು ಎಲ್ಲಿ ಹೋದರೂ ಕುರಿಮರಿಯನ್ನು ಹಿಂಬಾಲಿಸುವರು. ಪ್ರಕಟಣೆ 1:14-4. ಯೋಹಾನನು ಬರೆಯುತ್ತಾನೆ, ಯೇಸು ದೇವರ ಮಗನೆಂದು ಯಾವನು ಒಪ್ಪಿಕೊಳ್ಳುತ್ತಾನೋ ದೇವರು ಅವನಲ್ಲಿ ವಾಸಿಸುತ್ತಾನೆ ಮತ್ತು ಅವನು ದೇವರಲ್ಲಿ ವಾಸಿಸುತ್ತಾನೆ. 1 ಯೋಹಾನ 4:15. ಇವರೇ ಯಾರ ನಂಬಿಕೆ ಜೀವಂತವಾಗಿ ಉಳಿಯುತ್ತದೋ, ಯಾರ ನಿಷ್ಠೆ ಉಳಿಯುತ್ತದೆಯೋ, ಯಾರ ಹೃದಯಗಳು ಶುದ್ಧವಾಗಿ ಇಡಲ್ಪಟ್ಟಿರುತ್ತವೆಯೋ ಅವರು. ಹೊಸ ಸೃಷ್ಟಿಗೆ ದೋಷ ಪರಿಹಾರಕ ದಿನವು ದೂರದ ಭವಿಷ್ಯದ ಬೋಧನೆ ಮಾತ್ರವಲ್ಲ, ಅದು ಈಗ ದೈನಂದಿನ ಜೀವನವನ್ನು ರೂಪಿಸುತ್ತದೆ. ನ್ಯಾಯ ಪ್ರಮಾಣದ ಅಡಿಯಲ್ಲಿ ಇಸ್ರಾಯೇಲಿಗೆ ಆ ದಿನದಂದು ತಮ್ಮ ಆತ್ಮಗಳನ್ನು ದುಃಖಪಡಿಸಲು ಹೇಳಲಾಯಿತು. ಆತ್ಮಿಕವಾಗಿ ಇದು ವಿನಯತೆ, ಆತ್ಮಾವಲೋಕನ ಮತ್ತು ತ್ವರಿತ ಪಶ್ಚಾತ್ತಾಪವನ್ನು ಸೂಚಿಸುತ್ತದೆ. 1 ಕೊರಿಂಥ 11:31-32 ಪೌಲನು ಹೇಳುತ್ತಾನೆ, ನಾವು ನಮ್ಮನ್ನು ನಿರ್ಣಯಿಸಿಕೊಂಡರೆ ನಾವು ಲೋಕದೊಂದಿಗೆ ನಿರ್ಣಯಿಸಲ್ಪಡುವುದಿಲ್ಲ. ಹೊಸ ಸೃಷ್ಟಿಯು ಕೋಮಲ ಮನಸ್ಸಾಕ್ಷಿಯನ್ನು ಇಟ್ಟುಕೊಳ್ಳಲು, ಪಾಪವನ್ನು ಕಂಡ ತಕ್ಷಣ ಅದರಿಂದ ದೂರ ಸರಿಯಲು ಮತ್ತು ದೇವರ ಕೈಯ ಕೆಳಗೆ ತಗ್ಗಿಸಿಕೊಳ್ಳಲು ಕಲಿಸುತ್ತದೆ. ಪೇತ್ರನು ಯೇಸುಕ್ರಿಸ್ತನ ಪ್ರಕಟಣೆಯ ಕಾಲದಲ್ಲಿ ನಮಗೆ ತರಲ್ಪಡುವ ಕೃಪೆಯ ಮೇಲೆ ಸಂಪೂರ್ಣವಾಗಿ ಭರವಸೆಯಿಡಲು 1 ಪೇತ್ರ 1:13 ನಮಗೆ ಕರೆಯುತ್ತಾನೆ. ಸಂಪೂರ್ಣ ದೋಷ ಪರಿಹಾರಕ ದಿನವು ನಮ್ಮ ನಿರೀಕ್ಷೆಯ ಲಂಗರು ಮತ್ತು ನಮ್ಮ ಪ್ರಸ್ತುತ ನಡಿಗೆಯ ಮಾನದಂಡವಾಗುತ್ತದೆ. ನ್ಯಾಯ ಪ್ರಮಾಣದ ಅಡಿಯಲ್ಲಿ ದೋಷ ಪರಿಹಾರಕ ದಿನವನ್ನು 7ನೇ ತಿಂಗಳ ತಿಶ್ರೀ 10ನೇ ದಿನದಂದು ನಿಗದಿಪಡಿಸಲಾಗಿತ್ತು. ಲೇವಿಯ ಕಾಂಡ 23, 26, 32, ಅರಣ್ಯಕಾಂಡ 29:7 ಇದು ಪವಿತ್ರ ಚಕ್ರದ ಅಂತ್ಯದ ಹತ್ತಿರ ನಿಂತಿತ್ತು. ಪ್ರತಿರೂಪದಲ್ಲಿ ನಮ್ಮ ಮಹಾಯಾಜಕನಾದ ಕ್ರಿಸ್ತನು ಈಗಾಗಲೇ ತನ್ನ ಸ್ವಂತ ರಕ್ತದಿಂದ ಪವಿತ್ರ ಸ್ಥಳಗಳಿಗೆ ಪ್ರವೇಶಿಸಿದ್ದಾನೆ. ಇಬ್ರಿಯ 9:11-12 ಆತನ ಶರೀರ ಎಂದು ವಿವರಿಸಲಾದ ಸಭೆ ಎಂಬ ನಾವು ಈಗ ಆತನ ಯಜ್ಞದ ಮಾರ್ಗದಲ್ಲಿ ಪಾಲುದಾರರಾಗಿದ್ದು ತಮ್ಮ ದೇಹಗಳನ್ನು ಜೀವಂತ ಯಜ್ಞಗಳಾಗಿ ಅರ್ಪಿಸುತ್ತಾರೆ. ರೋಮ 12:1 ಮತ್ತು ನಿಂದೆಯಲ್ಲಿ ಆತನೊಂದಿಗೆ ಪಾಳೆಯದ ಹೊರಗೆ ಹಾಕಲಾಗುತ್ತದೆ. ಇಬ್ರಿಯ 13:13 ಈ ಮಾರ್ಗದ ಮುಕ್ತಾಯದಲ್ಲಿ ಚಿಕ್ಕ ಹಿಂಡು ಜಯಶಾಲಿಗಳು. ಪ್ರಕಟಣೆ 14:1-5 1,44,000 ಜನರು ಪೌಲನು ಮಾಡಿದಂತೆ ತಮ್ಮ ಓಟವನ್ನು ಮುಗಿಸುತ್ತಾರೆ. 2 ತಿಮೋತಿ 4:7-8
ಆಗ ವಿಮೋಚನೆಯ ಸಂಪೂರ್ಣ ಮೌಲ್ಯವು ಮೊದಲನೇ ಪುನರುತ್ಥಾನದಲ್ಲಿ ಅವರಿಗೆ ಅನ್ವಯಿಸುತ್ತದೆ. ಪ್ರಕಟಣೆ 20:4-6. ಈ ರೀತಿಯಲ್ಲಿ ಸಾಂಕೇತಿಕ ದೋಷ ಪರಿಹಾರಕ ದಿನವು ಭೂಮಿಯ ಮೇಲಿನ ಹೊಸ ಸೃಷ್ಟಿಯ ಪ್ರಯಾಣದ ಅಂತ್ಯದವರೆಗೆ ವಿಸ್ತರಿಸುತ್ತದೆ. ಅಷ್ಟರೊಳಗೆ ಅವರ ಯಜ್ಞವು ಸಂಪೂರ್ಣವಾಗಿದೆ, ಅವರ ಪರೀಕ್ಷೆಯು ಮುಗಿದಿದೆ ಮತ್ತು ಅವರ ದೋಷ ಪರಿಹಾರವು ಸಂಪೂರ್ಣವಾಗಿ ಅನ್ವಯಿಸಲಾಗಿದೆ. ಮಹಾಯಾಜಕನು ಜೀವಂತವಾಗಿ ಅತ್ಯಂತ ಪವಿತ್ರ ಸ್ಥಳದಿಂದ ಹೊರಬಂದಂತೆಯೇ ಆ ಕೆಲಸವನ್ನು ಸ್ವೀಕರಿಸಲಾಗಿದೆ ಎಂಬುದರ ಸಂಕೇತವಾಗಿ ಅವರು ಕ್ರಿಸ್ತನೊಂದಿಗೆ ಮಹಿಮೆಯಲ್ಲಿ ಉದ್ಧರಿಸಲ್ಪಡುತ್ತಾರೆ. ಭೂಮಿಯ ಅತ್ಯಂತ ಪವಿತ್ರ ಸ್ಥಳದಲ್ಲಿನ ಕಲ್ಲು ಕಣ್ಮರೆಯಾದ ಮಂಜುಷ, ಚಿಮುಕಿಸಿದ ರಕ್ತ, ತಗ್ಗಿದ ಜನರು ಎಲ್ಲರೂ ತಮ್ಮನ್ನು ಮೀರಿ ಧೂಳು ಮಹಿಮೆಗೆ ತಿರುಗುವ, ಅಪರಾಧವು ಪುತ್ರತ್ವದಿಂದ ಬದಲಾಗುವ ಮತ್ತು ದೇವರ ಕುಟುಂಬವು ಆತನ ಸನ್ನಿಧಿಯಲ್ಲಿ ವಿಶ್ರಾಂತಿ ಪಡೆಯುವ ಈ ಕ್ಷಣಕ್ಕೆ ಸೂಚಿಸುತ್ತಾರೆ. ಇನ್ನು ನೋಡಲು ಬಹಳಷ್ಟಿದೆ. ಈ ಹಬ್ಬವು 7ನೇ ತಿಂಗಳ 10ನೇ ದಿನದಂದು ನಿಂತಿದೆ. ಎರಡೂ ಸಂಖ್ಯೆಗಳು ನ್ಯಾಯ ಪ್ರಮಾಣದಲ್ಲಿ ಆಳವಾದ ಅರ್ಥವನ್ನು ಹೊಂದಿದೆ. ಈ ಸ್ಥಳದಲ್ಲಿರುವ 10 ಮತ್ತು 7 ಪ್ರಯಾಣದ ಸಂಪೂರ್ಣತೆ ಮತ್ತು ಪರೀಕ್ಷೆಯ ಕುರಿತು ಹೇಗೆ ಮಾತನಾಡುತ್ತವೆ. ನಮ್ಮ ಹೃದಯಗಳು ನಿಶ್ಶಬ್ದವಾಗಿ ಮತ್ತು ಕೃತಜ್ಞತೆಯಿಂದ ಇರುವಾಗ ದೇವರ ಚಿತ್ತವಿದ್ದರೆ ನಾಳೆಯ ಬೆಳಗಿನ ಬೆಳಕಿನಲ್ಲಿ ನಾವು ಇದನ್ನು ನೋಡುತ್ತೇವೆ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.